ಪ್ರಾಪರ್ಟೀಸ್ ಇನ್ ಮೈಸೂರು. ಬೋಗಾದಿ ಹತ್ರ 40/63 ಡೈಮೆನ್ಷನ್, 40/63 ಡೈಮೆನ್ಷನ್ದು, ವಿತ್ 2 ಇನೋವಾ ಕಾರ್ ಪಾರ್ಕಿಂಗ್, ಒಂದು 4-5 ಟೂ ವೀಲರ್ ಇದನ್ನು ನಿಲ್ಲಿಸ್ಕೋಬೋದು. ಹೊರ್ಗಡೆನೂ ಒಂದು ಕಾರ್ ಬೇಕಾದ್ರೆ ನಿಲ್ಲಿಸ್ಕೋಬೋದು. 3 ಕಾರ್ ಇದ್ರೂ ಆರಾಮಾಗಿ ನಿಲ್ಲಿಸ್ಬೋದು. ಕಾಂಪೌಂಡ್ ಒಳಗಡೆ ಒಂದು ಗಾರ್ಡನ್ನು ಮಾಡಿದ್ದಾರೆ, ಈಗ ತೋರಿಸ್ತೀನಿ. ಅದು ನೋಡಿ, ಹೊರಗಡೆನೂ ಈ ಥರ ಲಾನ್ ಹಾಕಿದ್ದಾರೆ. ಇದರದ್ದು ಬೆಲೆ 2,30,00,000 ಹೇಳ್ತಾಯಿದ್ದಾರೆ. ಇದು ಓನ್ಗೋಸ್ಕರನೇ ಕಟ್ಕೊಂಡಿದ್ದು. ಬಟ್ ಇವರು ಡೂಪ್ಲೆಕ್ಸ್ ಕಟ್ಟಿ ಅಂತ ಇವ್ರ ಮನೇಲಿ ಸ್ವಲ್ಪ ಡಿಮ್ಯಾಂಡ್ ಮಾಡಿದ್ರು. ಸೊ ಅದಕ್ಕೆ ಇನ್ನೊಂದು ಸೈಟ್ ಇದೆ, ಅದರಲ್ಲಿ ಕಟ್ಕೋತಾ ಇದ್ದಾರೆ ಅವರು. ನೋಡಿ, ಈ ಥರ ಗಾರ್ಡನ್ ಮಾಡಿದ್ದಾರೆ. ಒಂದು 2 ಇನೋವಾ ಕಾರು ನಿಲ್ಲಿಸ್ಬೋದು ಈ ಪಾರ್ಕಿಂಗಲ್ಲಿ. ಜೊತೆಗೆ ಒಂದು 4-5 ಟೂ ವೀಲರು ನಿಲ್ಲಿಸ್ಕೋಬೋದು. ನೋಡಿ, ಓನ್ಗೋಸ್ಕರ ಅಂದ್ಬಿಟ್ಟು ಪಿಲ್ಲರ್ ಭಾಳ ಸಖತ್ತಾಗಿ ಹಾಕಿದ್ದಾರೆ. ಇನ್ನೂ 4 ಫ್ಲೋರ್ ಮಾಡ್ಬೋದು. ಎಲ್ಲ 16-18 ರಾಡೇ ಹಾಕಿರೋದು. ನೋಡಿ, ಕಿಚನ್ ಈ ಸೈಡ್ ಇದೆ. ಕಿಚನ್ ಆಸ್ ಪರ್ ವಾಸ್ತುನೇ ಕೊಟ್ಟಿದ್ದಾರೆ. ಫುಲ್ 100% ಟೀಕ್ ಯೂಸ್ ಮಾಡಿದ್ದಾರೆ. ನೋಡಿ, ಇದು ಇನೋವಾಗೆ ಪಾರ್ಕಿಂಗ್. ಇದು 2 ಇನೋವಾ ಕಾರು ಕಷ್ಟ ಇಲ್ದಂಗೆ ನಿಲ್ಲಿಸ್ಬೋದು ಆರಾಮಾಗಿ. ಈ ಕಡೆ ಟೂ ವೀಲರ್ 4-5 ನಿಲ್ಲಿಸ್ಕೋಬೋದು. ನೋಡಿ, ಗ್ಯಾಸ್ ಸಿಲಿಂಡ್ರಿಗೆ 2 ಕಡೆಯಿಂದ ಓಪನ್ ಬಿಟ್ಟಿದ್ದಾರೆ, ಗಾಡಿ ಓಡಾಡಬೇಕಲ್ಲ ಅದಕ್ಕೆ. ನೋಡಿ, ಇಲ್ಲಿ ತನಕ ಸುಮಾರು ಟೂ ವೀಲರು ನಿಲ್ಲಿಸ್ಕೋಬೋದು. ಇದಕ್ಕೆ ಸೇಫ್ಟಿ ಡೋರು ಹಾಕಿದ್ದಾರೆ. ನೋಡಿ, ಗ್ಯಾಸ್ ಸಿಲಿಂಡ್ರಿಗೆ ಇದೆಲ್ಲ ಕೇಜ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಆಟೋಮೆಟಿಕ್ ವಾಟರ್ ಕಂಟ್ರೋಲರ್ ಇದೆಯಾ, ಅದಕ್ಕೆ ಯೂನಿಟ್ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ. ಆಮೇಲೆ ಸಬ್ಮರ್ಸಿಬಲ್ ಪಂಪು ಡಿಪ್ ಮಾಡಿರೋದು ಸಮ್ ಟ್ಯಾಂಕ್ಗಳಲ್ಲಿ. ಕೆಲಸ ಮಾಡೋರು ಹೊರಗಡೆ ಹೋಗಿ ಯುಟಿಲಿಟಿಲಿ ಕೆಲಸ ಮುಗಿಸ್ಕೊಂಡು ಮತ್ತೆ ಹಿಂಗೆ ಬರ್ಬೋದು. ಆ ಥರ ಸುತ್ತ ಶೆಡ್ ಬ್ಯಾಗ್ ಬಿಟ್ಟಿದ್ದಾರೆ. ನೋಡಿ, ಈ ಸ್ಪೇಸಿಂಗ್ಗೆ ಟೀಕುಡ್ ಡೋರು, ಆಮೇಲೆ ಇಂಚಸ್ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ. ನೋಡಿ, ಹಿಂದ್ಗಡೆ UPSಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ UPS ಇಟ್ಕೋಬೋದು. ಮತ್ತು ಕಿಟಕಿ, ಡೋರು ಪ್ರತಿಯೊಂದೂ ಸಾಗವಾನಿ ಮರ ಯೂಸ್ ಮಾಡಿದ್ದಾರೆ. ಮೇನ್ ಡೋರ್ ನುಗ್ಗಿದ ತಕ್ಷಣ ಲಿವಿಂಗ್ ನೋಡಿ, ಭಾಳ ವಿಶಾಲವಾಗಿದೆ. ಎಷ್ಟು ದೊಡ್ಡದಿದೆ ನೋಡಿ. TV ಕ್ಯಾಬಿನೆಟ್, ಟೋಟಲ್ 3 ಬೆಡ್ರೂಮ್ಸ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಬಾತ್ರೂಮ್ಸ್. ಇದು ಲಿವಿಂಗ್ ಮುಗೀತು. ಈಗ ಡೈನಿಂಗ್ ಎಂಟರ್ ಮಾಡ್ತೀನಿ. ಈಗ ಇನ್ನೊಂದು ಸತಿ ನೋಡ್ಕೊಳ್ಳಿ ಸೈಜ್. ಮತ್ತು ಎಲ್ಲ ಕಡೆಯಿಂದ ಗಾಳಿ ಬೆಳಕಿಗೆ ಕಿಟಕಿ ದೊಡ್ಡದೇ ಕೊಟ್ಟಿದ್ದಾರೆ. ಎಲ್ಲ ಕಿಟಕಿ ಚೌಕಟ್ಗೂ ಕಟನ್ ರಾಡ್ಸ್ ಹಾಕಿದ್ದಾರೆ. ಮತ್ತು ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ, ಕ್ವಾಲಿಟಿ ಫ್ಯಾನ್ ಎಲ್ಲ ಹಾಕಿರೋದು. ನೋಡಿ, ಇದು ಪೂಜಾ ರೂಮ್. ಡೋರ್ಗೆ ಗಂಟೆನೂ ಹಾಕಿದ್ದಾರೆ ನೋಡಿ. ಪೂಜಾ ರೂಮ್ ಭಾಳ ವಿಶಾಲವಾಗಿದೆ.
ನೋಡಿ ಇನ್ಸಸ್ ಎಲ್ಲ ಬ್ರಾಸ್ತೆ ಕೊಟ್ಟಿದ್ದಾರೆ ಮತ್ತು ಪಾಲಿಷ್ ಮಾಡಿರೋದು ಮ್ಯಾಟ್ ಫಿನಿಶಿಂಗ್, ಮ್ಯಾಟ್ ಪಾಲಿಷ್ ಮಾಡಿಸಿರೋದು. ಮ್ಯಾಟ್ ಪಾಲಿಷಲ್ಲಿ ಖರ್ಚು ಜಾಸ್ತಿ ಬರ್ತದೆ, ಬಾಳಿಕೆ ಜಾಸ್ತಿ ಬರ್ತದೆ. ಇದು ಡೈನಿಂಗ್ ಹಾಲ್, ಕಿಚನ್ ಕಮ್ ಡೈನಿಂಗ್ ಎರಡಕ್ಕೂ ಮಧ್ಯ ಕಟ್ಟೆ ಥರ ಮಾಡಿದ್ದಾರೆ. ನೋಡಿ ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಚಿಮ್ನಿ ಅಲ್ಲಿ ಕಾಣ್ತಾ ಇದೆ ನೋಡಿ, ಅದು ಡೈನಿಂಗ್ ಹಾಲ್. ಇದು ಊಟ ತಿಂಡಿ ಸರ್ವ್ ಮಾಡೋಕ್ಕೆ ಇದು ಮಧ್ಯ ಪಾರ್ಟಿಷನ್ ಮಾಡಿರೋದು. ನೋಡಿ ಪ್ಯಾಂಟ್ರಿ ಯೂನಿಟ್ ಸ್ಟೋರೇಜ್ ಮಾಡಿದ್ದಾರೆ. ಚಿಮ್ನಿ ಇದೆ, ಚಿಮ್ನಿ ಪ್ರೆಸ್ಟೀಜ್ ಕಂಪನಿದು. ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ ಕಿಚನ್. ನೋಡಿ ಇದು ಪ್ಯಾಂಟ್ರಿ ಯೂನಿಟ್ ಸ್ಟೋರೇಜ್. ಸುಮಾರು ಸ್ಟೋರೇಜ್ ಇದರಲ್ಲೇ ಮಾಡ್ಬೋದು. ಇದು ಬೋಗಾದಿ ಮೈಸೂರು. ಇದರದ್ದು ಬೆಲೆ ಹೇಳ್ತಾರೆ 2,30,00,000 ರೂಪಾಯಿ. 40-60ಕ್ಕಿಂತನೂ ಜಾಸ್ತಿ ಇದೆ. ನೋಡಿ ಪ್ರೆಸ್ಟೀಜ್ ಕಂಪನಿದು ಚಿಮ್ನಿ. 40-63 ಡೈಮೆನ್ಷನ್ನು. ಫುಲ್ ಕ್ಲಾಸನ್ನು ಮೆಟೀರಿಯಲ್ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಓನ್ಗೋಸ್ಕರ ಅಂತ ಮಾಡ್ಕೊಂಡಿರೋದು. ಗ್ಯಾಸ್ ಸಿಲಿಂಡರ್ ಪೈಪು ಎಲ್ಲಿಂದ ಇಲ್ಲಿ ತನಕ ನೋಡಿದ್ರೂ ಬೆಳಕು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಎಷ್ಟು ಬೆಳಕಿರ್ತದೆ ಅಷ್ಟು ಗಾಳಿನೂ ಚೆನ್ನಾಗಿರ್ತದೆ. ಮೇಲ್ಗಡೆ ರಾಫ್ಟ್ ಕೂಡ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ 2 ಫ್ರಿಡ್ಜ್ ಆರಾಮಾಗಿ ಇಟ್ಕೋಬೋದು ಇಲ್ಲಿ. ಇದು ಮೊದಲನೇ ಬೆಡ್ರೂಮ್. ಇದು ವಿತ್ ಅಟ್ಯಾಚ್ ಬಾತ್ರೂಮ್, ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಮೇಲ್ಗಡೆ ರಾಫ್ಟು ಮಾಡಿದ್ದಾರೆ. ನೋಡಿ ಒಂಥರ ಡೆಸ್ಕ್ ಥರನೂ ಆಗ್ಬಿಡ್ತು. ಸ್ಟೋರೇಜ್ ಮಾಡೋಕ್ಕೆ ಡ್ರಾಯರ್ಸ್ ಎಲ್ಲ ಬಂದ್ಬಿಡ್ತು. ಎಲ್ಲ ಕಡೆನೂ ಮ್ಯಾಟ್ ಪಾಲಿಷ್ ಮಾಡಿರೋದು. ನಲ್ವತ್ತೆರಡು ಅಗಲ ರೋಡ್. ಮನೆ ಪಕ್ಕದಲ್ಲಿ ಕಾರ್, ಬಸ್ ಏನು ಬೇಕಾದ್ರೂ ತೊಗೊಂಡು ಬರ್ಬೋದು. ನೋಡಿ ಬೆಡ್ರೂಮ್ ಡೋರ್ಸು ಕೂಡ ಟೀಕುಡ್ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ವಾಶ್ ಬೇಸಿನ್. ಮೇಲ್ಗಡೆ ಎಕ್ಸಾಸ್ಟ್ ಫ್ಯಾನು ಕೊಟ್ಟಿದ್ದಾರೆ. ಎಲ್ಲ ಕಡೆನೂ ಕೊಟ್ಟಿದ್ದಾರೆ, ಎಲ್ಲ ಬಾತ್ರೂಮ್ಸ್ಗೂ. ಈಗ ಮೊದಲನೇ ಬೆಡ್ರೂಮ್ ಆಯಿತು. ಮತ್ತು ಡೈನಿಂಗ್ ಕಡೆ ಬಂದು ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರ್ ಆಗ್ತಾಯಿದ್ದೀನಿ.
ಫ್ಲೋರಿಂಗ್ ಎಲ್ಲ ಕಡೆ ಗ್ರಾನೈಟ್ ಕೊಟ್ಟಿದ್ದಾರೆ. ಈ ಬೆಡ್ರೂಮ್ಗೆ ಸೇಮ್ ಪಕ್ಕದಲ್ಲಿ ಮಾಡ್ದಂಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮೇಲ್ಗಡೆ ರಾಫ್ಟ್ ಇದೆ, ಫ್ಯಾನ್ ಇದೆ, ಡೆಸ್ಕ್ ಮತ್ತು ಡ್ರಾಯರ್ಸ್ ಎಲ್ಲ ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ಸ್ಗೆ ಟೈಲ್ಸ್ ಡಿಫ್ರೆಂಟ್ ಹಾಕಿದ್ದಾರೆ, ಒಂದೇ ಥರ ಮಾಡಿಲ್ಲ, ಡಿಫ್ರೆಂಟ್ ಮಾಡಿದ್ದಾರೆ. ಈ ಬಾತ್ರೂಮ್ಗೂ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ ನೋಡಿ. ಮೈಸೂರು ಸರೌಂಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋಂಗಿದ್ರೆ ನಮ್ಮ ಕಂಪನಿಯಿಂದ ಕನ್ಸ್ಟ್ರಕ್ಷನು ಮಾಡ್ತೀವಿ. ಯಾರಿಗಾದರೂ ಮಾಡಿಸಂಗಿದ್ರೆ ನಮಗೆ ಸಂಪರ್ಕ ಮಾಡ್ಬೋದು. ಮತ್ತು ಮೋಡ ಸೈಟ್ಗಳೇನಾರ ಸೇಲ್ ಮಾಡೋಂಗಿದ್ರೆ ಮೈಸೂರು ಸುತ್ತಮುತ್ತ ಇಮಿಡಿಯೇಟ್ ಸೆಟಲ್ಮೆಂಟ್ ಮಾಡ್ತೀವಿ, ನಮಗೆ ಸಂಪರ್ಕ ಮಾಡಿ. ನಮ್ಮ ಹತ್ರ ಫಾರ್ಮ್ ಹೌಸು ಕೂಡ ಸೇಲ್ಗೆ ಸುಮಾರು ಇದ್ದಾವೆ, ಚಿಕ್ಕದಿದೆ, ದೊಡ್ಡದಿದೆ, ಖಾಲಿ ಜಮೀನು ಇದೆ. ಎಲ್ಲ ಮೈಸೂರು ಸರೌಂಡಿಂಗಿಂದ, ಮೈಸೂರು ಸಿಟಿ ಸೆಂಟ್ರಿಂದ 15-20 ಕಿಲೋಮೀಟ್ರ್ ಅಷ್ಟರಲ್ಲೇ ಇರೋದು. ನೋಡಿ ಮೇಲ್ಗಡೆ ಇದೆಲ್ಲ ಸ್ಟೋರೇಜ್ ಫುಲ್ ಮಾಡಿದ್ದಾರೆ. ಮನೆಯಲ್ಲಿ ಒಂದು ಲಾರಿ ಸಾಮಾನು ಇದ್ರೂ ಜಾಗ ಇಲ್ಲ ಅಂತ ಹೇಳಂಗೆ ಇಲ್ಲ, ಆ ರೀತಿ ಇದೆ. ವಾಶ್ ಬೇಸಿನ್, ಒಂದ್ಗಡೆ ಮಿರರ್ ಹಾಕಿದ್ದಾರೆ. ಕಾಮನ್ ಬಾತ್ರೂಮ್, ವಾಶ್ ಬೇಸಿನ್ ನೋಡಿ. ಇದಕ್ಕೂ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದಾರೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ ಈಗ. ಇದು 3ನೇ ಬೆಡ್ರೂಮ್. ಇದು ನೋಡಿ, ಇದೆಲ್ಲ ಟೀಕ್ವುಡ್ ಫ್ರೇಮ್ಸ್. ಇದಕ್ಕೂ ವಾರ್ಡ್ರೋಬ್ ಮಾಡಿದ್ದಾರೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಮೇಲ್ಗಡೆ ರಾಫ್ಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. 3 ಬೆಡ್ರೂಮ್ಗೂ ಸೇಮ್ ಆಸ್ ಇಟ್ ಈಸ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಲಿವಿಂಗ್ ಸೈಡ್ ಬಂದಿದ್ದೀನಿ. ಈಗ ಯುಟಿಲಿಟಿ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಯುಟಿಲಿಟಿ ಡೋರ್ ಇದನ್ನು ಟೀಕ್ವುಡಲ್ಲಿ ಹಾಕಿದ್ದಾರೆ. ಫುಲ್ ಗ್ರಿಲ್ ಕವರ್ ಮಾಡಿದ್ದಾರೆ. ಇದು ನೋಡಿ, ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿರೋದು. ಒಂದು ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ಮು, ಇದು ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಅದು ಇನ್ನೊಂದು ಸಮ್ ಟ್ಯಾಂಕ್ 15,000 ಲೀಟ್ರ್ ನೀರು ಹಿಡಿತದೆ. ನೋಡಿ, ಹೊರಗಡೆಯಿಂದ ಅಲ್ಲಿ ಗೇಟ್ ತೋರಿಸಿದ್ನಲ್ಲ, ಆ ಗೇಟ್ ಇದು. ಅಲ್ಲಿಂದ ಬಂದು ಇಲ್ಲಿಂದ ವಾಶ್ ಏನೈತೆ ಪಾತ್ರೆ ಇದ್ದರೆ ತೊಳೆದ್ಬಿಟ್ಟು ಮತ್ತು ಈ ಕಡೆಯಿಂದ ಹೊರಗಡೆ ಹೋಗ್ಬೋದು. ಸುತ್ತ ಇದೇ ಥರ ಜಾಗ ಬಿಟ್ಟಿದ್ದಾರೆ. ಸೊ ಅದರಿಂದ ಎಲ್ಲ ಮನೆಗೂ ಗಾಳಿ ಬೆಳಕೆಲ್ಲ ಚೆನ್ನಾಗಿರ್ತದೆ ಇಲ್ಲಿ.
ಇಲ್ಲಿ ಬೋರ್ ತಗ್ಸಂಗಿಲ್ಲ, ಬೋರ್ ಅಲ್ಲಿ ನೀರಿಗೆ ತೊಂದರೆನೇ ಇಲ್ಲ. ಸೊ ಅದರಿಂದ ಈ ಮೋಡ ಅವರೇ ಫುಲ್ ಟೈಮ್ ವಾಟ್ರ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಬೋರ್ ಹಾಕಬೇಡಿ ಅಂತ ಅಂತಾರೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ, ಪಿಲ್ಲರ್ ಸಿಸ್ಟಮ್ ಇನ್ನೂ 4 ಫ್ಲೋರ್ ಮಾಡ್ಬೋದು, ಅಷ್ಟೊಂದು ಬಿಗಿಯಾಗಿ ಮಾಡಿದ್ದಾರೆ. 16, 18 ರಾಡ್ ಎಲ್ಲ ಯೂಸ್ ಮಾಡಿದ್ದಾರೆ ನೋಡಿ ಇದರಲ್ಲಿ. ಅಪಾರ್ಟ್ಮೆಂಟ್ಗೆ ಹಾಕ್ತಾರಲ್ಲ ಆ ಥರ ಪಿಲ್ಲರ್ ಇದು. ನೋಡಿ, ಸುಮಾರು ಏರಿಯಲ್ಲಿ ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡೋಕ್ಕಿಲ್ಲ, ಬಟ್ ಇದರಲ್ಲಿ ಉಲ್ಟಾ ರೇನ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಓವರ್ ಹೆಡ್ ಟ್ಯಾಂಕ್ 1000 ಲೀಟರ್ಸ್ದು. ನೋಡಿ, ಫುಲ್ ಡೆವಲಪ್ ಆಗಿದೆ ಏರಿಯಾ. ಪಿಲ್ಲರ್ಗಳು ನೋಡಿ ಎಷ್ಟೊಂದಿದ್ದಾವೆ.